ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಬದ್ಧ ವೈರಿಗಳ ಕಾದಾಟಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ದುಬೈ ಅಂಗಳದಲ್ಲಿ. ಭಾರತ ವರ್ಸಸ್ ಪಾಕಿಸ್ತಾನ ಕ್ರಿಕೆಟ್ ಕದನ ಬಹಳ ರೋಚಕತೆಯಿಂದ ಇದ್ದೇ ಇರುತ್ತೆ. ಅಭಿಮಾನಿಗಳು ಮತ್ತದೇ ಹುರುಪಿನೊಂದಿಗೆ ನಿರೀಕ್ಷೆಗಳೊಂದಿಗೆ ಈ ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳೋಕೆ ಕಾತರರಾಗಿದ್ದಾರೆ. ದುಬೈನಲ್ಲಿ ಏಷ್ಯಾ ಕಪ್ T20 ಪಂದ್ಯ 8 ಗಂಟೆಗೆ ಇವತ್ತು ರಾತ್ರಿ ಆರಂಭವಾಗುತ್ತೆ. ಪಾಕಿಸ್ತಾನ ವರ್ಸಸ್ ಭಾರತ. ಬಾಯ್ಕಾಟ್ ಕರೆ ನಡುವೆ ಕಾದಾಟಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿದೆ. ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಭಾರತದ ಜೊತೆಯಲ್ಲಿ ಪಾಕಿಸ್ತಾನ ಆಡೋದು ಬೇಡ ಅಂತ ಹೇಳಿ ಸಾಕಷ್ಟು ಜನ ಆಗ್ರಹವನ್ನ ಮಾಡ್ತಾ ಇದ್ರು, ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದಾಗ್ಯೂ ಕೂಡ ಕ್ರೀಡೆ ದೃಷ್ಟಿಯಲ್ಲೇ ನೋಡಬೇಕು ಅಂತಾನೂ ಕೂಡ ಒಂದಿಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಒಂದಿಷ್ಟು ಜನ ಇವತ್ತು ಹೇಳ್ತಾ ಇರೋದು ಇವತ್ತಿನ ಪಂದ್ಯವನ್ನ ನಾವು ನೋಡೋದೇ ಇಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಕಾದಾಟದ ಅಂಗಳ ಅಂತೂ ಹೀಟ್ ಆಗೇ ಇರುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಇವತ್ತಿನ ಮ್ಯಾಚ್ ಅನ್ನ ನೋಡ್ಲೇಬೇಕು, ಬದ್ಧ ವೈರಿಗಳ ಕಾದಾಟವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಕಾತರರಾಗಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ದುಬೈ ಅಂಗಳದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಪಾಕ್ ವಿರುದ್ಧ ರನ್ ಹೊಳೆಯನ್ನ ಮತ್ತೆ ಟೀಂ ಇಂಡಿಯಾ ಹರಿಸುತ್ತಾ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಇನ್ನು ಟೀಂ ಇಂಡಿಯಾ ಇವತ್ತು ಮೋಡಿ ಯಾವ ತರ ಮಾಡುತ್ತೆ, ಮ್ಯಾಜಿಕ್ ಮಾಡುತ್ತೆ ಅನ್ನೋ ಕುತೂಹಲದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಇನ್ನು ಸೂರ್ಯಕುಮಾರ್ ಪಡೆಗೆ 2ನೇ ಗೆಲುವಿನ ನಿರೀಕ್ಷೆ ಇದೆ. ಸಲ್ಮಾನ್ ಬಳಗಕ್ಕೆ ಹೊಸ ಮುಖಗಳ ಮೇಲೆ ಒಂದು ಭರವಸೆ ಇದೆ. ಸೊ ಈಗ ಸೂರ್ಯಕುಮಾರ್ ಯಾದವ್ ಮತ್ತೆ ಶುಭ್ಮನ್ ಗಿಲ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ಮುಖಾಮುಖಿ ಆಗ್ತಾ ಇದೆ ಭಾರತ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಈಗ ಕೆಲವರು ಗೆದ್ದು ಬಾ ಟೀಂ ಇಂಡಿಯಾ ಭಾರತ ಅಂತ ಹೇಳಿ ವಿಶಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಪಹಲ್ಗಾಮ್ ಹತ್ಯಾಕಾಂಡ ಸಂತ್ರಸ್ತೆ ಈಶಾನ್ಯ ದ್ವಿವೇದಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. पहली चीज तो बीसीसीआई को इस चीज को एक्सेप्ट ही नहीं करना चाहिए था कि पाकिस्तान के साथ मैच इंडिया करे. ये बहुत बड़ी हमारे ही देश में लोग गलती कर रहे हैं इस चीज को एक्सेप्ट करके. बीसीसीआई की इमोशंस मुझे लगता है ही नहीं उन 26 परिवार की तरफ. वो 26 परिवार, उसके बाद ऑपरेशन सिंदूर में मारे गए जवान, इन सब की मौत आपके लिए कोई फर्क नहीं है. इन सब की शहादत आपके लिए कोई मत वैल्यू नहीं रखती. शायद इसलिए क्योंकि आपके घर से कोई नहीं गया. बीसीसीआई के जितने भी लोग हैं उनकी फैमिली से कोई नहीं गया, इसलिए कोई नहीं बोल रहा, शायद इसलिए कोई रिएक्शन नहीं दे रहा. दूसरी चीज, ये क्रिकेटर्स हमारे कहाँ से. ಇನ್ನು ಭಾರತ ಗೆಲ್ಲುವಂತೆ ಬೆಂಗಳೂರಿನ ಕೆಲ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಸಿದ್ರೆ, ಇನ್ನು ಕೆಲವರು ಪಾಕಿಸ್ತಾನದ ಜೊತೆ ಪಂದ್ಯ ಆಡಬಾರದು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಮೇಡಮ್, ಒಂದು ನೋಡೋದಕ್ಕೆ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ವರೆಗೂ ಹೋಗ್ಬೇಕು ಮ್ಯಾಚ್. ಅವಾಗ ಒಂದು ಸೈಡ್ ಆಗಿಬಿಟ್ರೆ ಅದು ಇಂಟ್ರೆಸ್ಟ್ ಇರೋಲ್ಲ. ಯಾವಾಗಲೂ ಲಾಸ್ಟ್ವರೆಗೂ ಮೆಲ್ಬೋರ್ನಲ್ಲಿ ಹೆಂಗೆ ಲಾಸ್ಟ್ವರೆಗೂ ಆ ಥರ ಇದಿತ್ತು, ಆಪ್ಷನ್ಸ್ ಇತ್ತು. ಪೀಪಲ್ಸ್ಗೆ ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ. ಲಾಸ್ಟ್ವರೆಗೂ ಒಂದು ಸೈಡ್ ಮ್ಯಾಚ್ ಆಗಬಾರ್ದು ಅಂತ ನಮ್ಮ ಇಷ್ಟ. ಎಕ್ಸ್ಪೆಕ್ಟೇಷನ್ಸ್ ಏನು ಮಾಮೂಲಿ ಗೆದ್ದೇ ಗೆಲ್ತಾರೆ, ಅದು ಗ್ಯಾರಂಟಿ ಇರೋದೆ. ಸೊ ತೊಂದರೆ ಏನಿಲ್ಲ, ಗೆಲ್ತಾರೆ, ಚೆನ್ನಾಗಿ ಆಡಲಿ ಅಂತ ವಿಶ್ವಾಸ ಅಷ್ಟೇ. ಈಗ ಸದ್ಯಕ್ಕೆ ಎಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ನಮ್ಮದು. ಸದ್ಯಕ್ಕೆ ಟೀಮ್ ಅಭಿಷೇಕ್ ಶರ್ಮಾ ಬರ್ಬೋದು, ಇಲ್ಲ ಶುಭ್ಮನ್ ಗಿಲ್ ಆಗ್ಬೋದು. ಸೊ ಹಾಗೆ ಇಲ್ಲ ಮೇಡಮ್, ಈ ಸಾರಿ ಎಕ್ಸೈಟ್ಮೆಂಟ್ ಇಲ್ಲ. ನಾವು ನೋಡಲ್ಲ, ಬಾಯ್ಕಾಟ್ ಮಾಡ್ತಾ ಇದ್ವಿ. ಖಂಡಿತ ಪಹಲ್ಗಾಮ್ ಆಫ್ಟರ್ ವಿ ವಿಲ್ ಬಾಯ್ಕಾಟ್ ಅಷ್ಟೇ. ಇಲ್ಲ ಮೇಡಮ್, ಮ್ಯಾಚ್ ಅಂತೂ ನೋಡಲ್ಲ. ಕ್ರಿಕೆಟ್ ಇಷ್ಟನೇ, ಆದರೆ ಪಹಲ್ಗಾಮ್ ಅಟ್ಯಾಕು ಪಾಕಿಸ್ತಾನ ಅವ್ರು ಹಂಗೆ ಮಾಡಿದ್ದಾರೆ ಅಂದರೆ ಅದಕ್ಕೂ ಕ್ರಿಕೆಟ್ಗಿಂತ ಮೇಲೇನಿಲ್ಲ. ಇಂಡಿಯಾ ಮುಖ್ಯ ಫಸ್ಟು. ಮ್ಯಾಚ್ ಏನಿಲ್ಲ, ನಾವು IPL ನೋಡ್ಕೊಬೋದು. ನಮ್ದೇನು ಬೇರೆ ಸೀರೀಸ್ಗಳಿದೆ, ಆರಾಮಾಗಿ ನಮ್ಮದು ಟೆಸ್ಟ್ ಮ್ಯಾಚ್ ನಡೀತಿಲ್ಲ ಇಂಡಿಯಾ ಆಸ್ಟ್ರೇಲಿಯಾ, ಅದೇ ಬೇಜಾನಾಯಿತು. ನಮಗೇನು ಪಾಕಿಸ್ತಾನ ಮೇಲೆ ಇವಾಗ ಹೈಪ್ ಏನಿಲ್ಲ, ಏನು ಅವ್ರದ್ದು ಏನೇನು ಆಡ್ತಾನೆ ಇಲ್ಲ. ಅವರೆಲ್ಲ ಅವರು ಓಮನ್ ಮೇಲೆ ಆಡಿಲ್ಲ ಅವ್ರು ಚೆನ್ನಾಗಿ. ಅದು ನಮ್ಗೆ ಬೇಕಾಗಿಲ್ಲ. ಬಾಯ್ಕಾಟ್ ಹೈಪ್ ಏನಿಲ್ಲ, ಆಡೋದು ಬೇಕಾಗಿಲ್ಲ ಇಂಡಿಯಾದ. ಇವತ್ತು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಇರುತ್ತೆ, ಅದಕ್ಕೇನು ಇದಿಲ್ಲ. ಒಳ್ಳೆ ಕ್ರಿಕೆಟರ್ಸ್ ನಮ್ಮ ಕಡೆ ಮತ್ತು ಅವ್ರ ಕಡೆನೂ ಇದ್ದಾರೆ. ಬಟ್ ಈ ಕ್ರಾಸ್ ಬಾರ್ಡರ್ ಟೆರರಿಸಮ್ ನೋಡಿದ್ರೆ, ಮೊನ್ನೆ ಪಹಲ್ಗಾಮ್ ಇನ್ಸಿಡೆಂಟ್ ನೋಡಿದ್ರೆ ನನಗೇನು ಆಡಬಾರ್ದು ಅನಿಸ್ತಾ ಇದೆ ಇಂಡಿಯಾ ಪಾಕಿಸ್ತಾನ. ಅದೊಂದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಮ್ಯಾಚ್ ನೋಡಿ, ಸ್ಪೋರ್ಟ್ಸ್ ನಮಗೂ ಸ್ಪೋರ್ಟ್ಸ್ ಹುಚ್ಚು ಮೇಡಮ್, ಎಲ್ಲ ಮ್ಯಾಚ್ ನೋಡ್ತೀವಿ. ಬಟ್ ಸ್ಟಿಲ್ ನನ್ನ ಪರ್ಸನಲ್ ಒಪಿನಿಯನ್ ಈ ಥರ ಇದೆ. ಆ್ಯಕ್ಚುಲಿ ಸಪೋರ್ಟ್ ಮಾಡಲೇಬಾರ್ದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಬಾರ್ದಾಗಿತ್ತು, ಆಡ್ತಾ ಇದ್ದಾರೆ. ನಾವೆಷ್ಟೇ ಇದು ಮಾಡಿದ್ರು, ಪ್ರೊಟೆಸ್ಟ್ ಮಾಡೋದನ್ನು ಅವ್ರು ಆಡ್ತಾ ಇದ್ದಾರೆ, ಆಡಬಾರ್ದು. ಬಟ್ ನಮ್ಮ ಫ್ರೆಂಡ್ ಹೇಳ್ದಂಗೆ ಇವತ್ತು ನಮ್ಮ ಇಂಡಿಯಾದವ್ರು ಹೀನಾಯವಾಗಿ ಸೋಲಿಸ್ಬೇಕು. ಅವ್ರನ್ನ ಸೋಲಿಸ್ಬಿಟ್ಟು ನಮ್ಮ ತಾಕತ್ತೇನು ಅಂತ ಹೇಳ್ಬೇಕು. ನಾವು ನೋಡೋದೇ ಬೇಕಾಗಿಲ್ಲ. 100ಕ್ಕೆ 100% 101% ಇಂಡಿಯಾ ಗೆದ್ದೇ ಗೆಲ್ತೈತೆ.
ಗೆದ್ದೇ ಗೆಲ್ತೈತೆ, ಪಾಕಿಸ್ತಾನ ಸೋಲ್ಸ್ತೈತೆ. ಹೀನಾಯವಾಗಿ ಪಾಕಿಸ್ತಾನ ಸೋತ್ಬಿಟ್ಟು ಅವಮಾನ ಆಗಿ ಹೋಗ್ತಾರೆ. 100% ಗೆಲ್ತಾರೆ. ಬೋಲೋ ಭಾರತ್ ಮಾತಾ ಕಿ ಜೈ. ಆರೇಗಾ ಆರೇಗಾ ಪಾಕಿಸ್ತಾನ್ ಆರೇಗಾ, ಜೀತೆಗಾ ಭಾರತ್ ಜೀತೆಗಾ. ಬೋಲೋ ಭಾರತ್ ಮಾತಾ ಕಿ. ಇನ್ನು ವಿವಿಧ ಜಿಲ್ಲೆಗಳಲ್ಲಿ ಅಂತಂದ್ರೆ ಬೆಳಗಾವಿ, ಮೈಸೂರು, ರಾಯಚೂರಿನ ಕ್ರಿಕೆಟ್ ಅಭಿಮಾನಿಗಳು ಯಾವ ತರ ವಿಶ್ ಮಾಡಿದ್ದಾರೆ, ಅವರ ಅಭಿಪ್ರಾಯ ಏನು ಇವತ್ತಿನ ಮ್ಯಾಚ್ ಬಗ್ಗೆ ನೋಡಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದೈತಿ. ಅವ್ರ ನಮಗ ಪಲ್ಗಾಮ ಅಟ್ಯಾಕ್ ಮಾಡಿದಾಗ ಧರ್ಮ ಕೇಳಿ ಹೊಡೆದಿರ, ನಾವು ಧರ್ಮ ಹೇಳಿ ಹೊಡೆಯವ್ರ. ಓನ್ಲಿ ಇಂಡಿಯಾನ ಗೆಲ್ತೈತಿ. ಓನ್ಲಿ RCB ಹೆಂಗ್ ಕಪ್ ಹೊಡೆದೈತಲ್ಲ ಹಂಗ ಇಂಡಿಯಾ ಪಾಕಿಸ್ತಾನದಾಗ ಇಂಡಿಯಾನ ಗೆಲ್ತೈತಿ. ಈ ಸಲ ಬಿಡಂಗಿಲ್ಲ ಪಾಕಿಸ್ತಾನ. ಪ್ರತಿ ಸಲ ಪಾಕಿಸ್ತಾನ ಮತ್ತೆ ಇಂಡಿಯಾ ಮ್ಯಾಚ್ಗಳು ನಡೆದಾಗ ನಮ್ ಇಂಡಿಯಾ ಗೆಲ್ಕೊಂತಾನೆ ಬಂದೈತಿ. ಅದೇ ರೀತಿ ಈ ಸಲನೂ ಗೆಲ್ತೈತೆ ಅನ್ನೋ ನಮ್ಗೆ ಹೋಪ್ ಐತಿ. ಮತ್ತ ನಮ್ ಇಂಡಿಯಾಗ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಲ್ರಿ, ನಾವು ಇಂಡಿಯಾದಾರ ಗೆಲ್ತೀವಿ ಅಂತ ನಾ ಹೇಳ್ತೀನಿ ರೀ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ T20 ರಿಟೈರ್ಮೆಂಟ್ ಕೊಟ್ಟಾರಂತ ಏನ ಸ್ವಲ್ಪ ಬೇಜಾರ್ ಐತ್ರಿ. ಬಟ್ ಅವ್ರ ಇಲ್ಲ ಅಂದ್ರು ನಮ್ ಇಂಡಿಯಾದಾರ ಗೆದ್ದು ಬರ್ತಾರಂತ ನಾ ಹೇಳ್ತೀನಿ ರೀ. ಸರ್ ಆಬ್ವಿಯಸ್ಲಿ ನಾನೊಬ್ಳು ಇಂಡಿಯನ್ ಆಗಿ ನಮ್ಮ ಇಂಡಿಯಾ ಮ್ಯಾಚೇ ಗೆಲ್ಲಬೇಕು, ನಮ್ಮ ಇಂಡಿಯಾ ಟೀಮೇ ಮುಂದೆ ಬರಬೇಕು ಅಂತ ವಿಶ್ ಮಾಡ್ತೀನಿ ಸರ್. ಸರ್ ನನಗೆ ಪರ್ಸ್ನಲಿ ನಂಗೆ ವಿರಾಟ್ ಕೊಹ್ಲಿ ಅಂತಂದರೆ ತುಂಬ ಇಷ್ಟ. ಅವ್ರನ್ನ ಬಿಟ್ಟು ನನಗೆ ಅಷ್ಟು ಇದಿಲ್ಲ. ನಂಗೆ ವಿರಾಟ್ ಕೊಹ್ಲಿ ತುಂಬ ಇಷ್ಟ. ಈಗ ಮ್ಯಾಚ್ಗಳು ಅಂತ ಬಂದಾಗ ಅಪೋಸಿಟ್ ಟೀಮ್ ಏನಿರುತ್ತೋ ಅವರಿಗಿಂತ ಎಕ್ಸ್ಟ್ರಾ ಹೊಡಿಬೇಕು ಅಂದ್ಕೊಂಡೇ ಹೋಗೋದಲ್ವಾ. ಅದಕ್ಕಿಂತ ನಮ್ಮ ಇಂಡಿಯಾ ಅವ್ರು ಪಾಕಿಸ್ತಾನದವ್ರು ಏನು ಹೊಡಿತಾರೋ ಅದಕ್ಕಿಂತ 1-2 ಹೊಡೆದ್ರೂ ಪರವಾಗಿಲ್ಲ, ಖುಷಿನೇ, ವಿನ್ ಆಗುತ್ತಲ್ಲ ಅಷ್ಟೇ. ನಾವು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ ಸರ್. ಸೊ ಈಗ ನಮಗೆ ಸೂರ್ಯಕುಮಾರ್ ಯಾದವ್ ರವರು ಇದನ್ನ ಸಾರಥ್ಯವನ್ನು ವಹಿಸಿದ್ದಾರೆ. ಖಂಡಿತ ನಮ್ಮ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ 100% ಕಾನ್ಫಿಡೆಂಟ್ ಇದೆ. ಇಂಡಿಯಾ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಎಲ್ಲರ ಮೇಲೂ ಹೋಪ್ ಇದೆ, ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ನಾನು ಬಯಸ್ತೀನಿ ಸರ್. ಅಬ್ವಿಯಸ್ಲಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ ಭರವಸೆ ಇದೆ ಸರ್. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನಾನು ನೋಡ್ತೀನಿ. ದೆನ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಎಲ್ಲ ಟ್ರೈ ಮಾಡ್ತೀನಿ. ಯಾಕಂದರೆ ಅದಿರೋದು ಪಾಕಿಸ್ತಾನ ಆಪೋಸಿಟ್ಟು. ಆಬ್ವಿಯಸ್ಲಿ ಇಂಡಿಯಾನೇ ಗೆಲ್ಲಬೇಕು. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಈ ಒಂದು ಪಂದ್ಯ ಅತ್ಯಂತ ಬಹಳ ಎಲ್ಲರಿಗೂ ಕೂಡ ಕಾತರವಾದ ಪಂದ್ಯವಾಗಿದೆ. ಈ ಭಾರತೀಯರು ಯಾವಾಗ್ಲೂ ಸ್ಟ್ರಾಂಗ್ ಇದ್ದೇ ಇರ್ತೀವಿ. ಭಾರತೀಯರು ಸ್ಟ್ರಾಂಗ್ ಇದ್ದೀವಲ್ಲ ನಾವೆಲ್ಲ, ಅದಕ್ಕೋಸ್ಕರ ನಾವು ಭಾರತ 100% ದೇರ್ ಇಸ್ ನೋ ಡೌಟ್ ಡೆಫಿನೆಟ್ಲಿ ವಿನ್ ದ ಮ್ಯಾಚ್. ವಿ ಆರ್ ವೇಟಿಂಗ್ ಫಾರ್ ವಿಕ್ಟರಿ. ಬೋಲೋ ಭಾರತ್ ಮಾತಾ ಕಿ. ಶುಭಮ್ ಗಿಲ್ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್, ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಮತ್ತೆ ಸೂರ್ಯಕುಮಾರ್ ಯಾದವ್. ಇನ್ನು ಈ ಒಂದು ಉತ್ತಮ ಪ್ರದರ್ಶನ ಮಾಡಿದ್ರೆ ಭಾರತ 100% ಪಂದ್ಯ ಗೆದ್ದೇ ಗೆಲ್ಲುತ್ತದೆ ಅಂದ್ರೆ ಮಾರಕ್ಕೆ. ಯಾಕಂದ್ರೆ ಬಹಳಷ್ಟು ಪಂದ್ಯಾವಳಿಗಳಲ್ಲಿ ಪಾಕಿಸ್ತಾನ ಭಾರತ ಜೋಡಿ ಗೆದ್ದಿಲ್ಲ. ಸೊ ಅದೇ ಒಂದು ವಿನ್ನಿಂಗ್ ಕಾಂಬಿನೇಷನ್ ಕಂಟಿನ್ಯೂ ಆಗುತ್ತದೆ ನಾವು ಹೇಳ್ತಾ ಇದ್ದೀವಿ. ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ಭಾರತ ಗೆದ್ದೇ ಗೆಲ್ಲುತ್ತದೆ. ಟಫೆಸ್ಟ್ ಟೀಮ್ ಅಲ್ಲ, ಲೋಯೆಸ್ಟ್ ಟೀಮ್. ನಮ್ಮ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದ್ರೆ ಲೋಯೆಸ್ಟ್ ಟೀಮ್ ಅಂದ್ರೆ ಪಾಕಿಸ್ತಾನ. ನಮ್ಮ ಇಂಡಿಯಾದ ಯಾವಾಗ್ಲೂ ಎವರ್ ಗ್ರೀನ್ ನಂಬರ್ 1 ಪ್ಲೇಸ್ ನಲ್ಲಿ ಇದೆ. ಅಲ್ಲೇ ಇರ್ತದೆ ನಮ್ಮ ಇಂಡಿಯಾ ಯಾವಾಗ್ಲೂ. ನಮ್ಮ ಇಂಡಿಯಾಗೆ ಮತ್ತು ಪಾಕಿಸ್ತಾನ ಕಂಪ್ಯಾರಿಸನ್ ಮಾಡೋದು ಬಹಳ ಚಾನ್ಸೇ ಇಲ್ಲ ಅದಕ್ಕೆ. ಇಂಡಿಯಾ 100% ವಿನ್ನೇ. ಶುಭಮನ್ ಗಿಲ್ ಪಕ್ಕ ಸೆಂಚುರಿ ಹೊಡಿತಾನೆ. ಜಸ್ಪ್ರೀತ್ ಬುಮ್ರಾ ಪಕ್ಕ 5 ವಿಕೆಟ್ ತಗೊಂತಾನೆ ಎಂದು ನಾನು ನಂಬಿದ್ದೇನೆ. ಜೈ ಭಾರತ್ ಮಾತೆ. ಭಾರತ ಗೆದ್ದೆ ಗೆಲ್ಲುತ್ತಂತ ನಾನು ನಂಬಿದ್ದೇನೆ. ಶುಭಮನ್ ಗಿಲ್ ಸೆಂಚುರಿ ಹೊಡಿತಾನೆ ಅಂತ ನಾನು ಕಾನ್ಫಿಡೆಂಟ್ ಇದೆ.